ಇಲ್ಲಿದೆ ನೋಡಿ ಟಾಪ್ 15 ಅಡುಗೆ ಟಿಪ್ಸ್. ಅಡುಗೆ ಮಾಡುವಾಗ ಕೆಲವು ವಿಷಯಗಳತ್ತ ಹೆಚ್ಚಿನ ಗಮನ ಹರಿಸಿದರೆ ಕೆಲವು ಖಾದ್ಯ ಇನ್ನಷ್ಟು ರುಚಿಯಾಗುತ್ತದೆ ಹಾಗೂ ಅಡುಗೆ ಕೆಲಸವು ಸುಲಭವಾಗುತ್ತದೆ. ಸಾರಿಗೆ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲಿಟ್ಟು ಅದು ಕೆಂಪಗೆ ಕಾದ ಮೇಲೆ ಸಾರಿನಲ್ಲಿ ಅದ್ದಿದರೆ ಉಪ್ಪು ಸರಿಯಾಗುತ್ತದೆ. ಕಾಫಿಗೆ 1 ಚಿಟಿಕೆ ಉಪ್ಪು ಹಾಕಿ ಕಲಸಿ ಕುಡಿದರೆ ಕಾಫಿಯ ರುಚಿ ಹೆಚ್ಚಾಗುತ್ತದೆ. ದ್ರಾಕ್ಷಿ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಕುದಿಯುವ ನೀರಿನಲ್ಲಿ 2 ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಬಹುದು. ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರೆ ಪಾತ್ರೆಗಳನ್ನು ಅಚ್ಚುಕಟ್ಟಾಗಿ ತೊಳೆಯಬಹುದು. ಟೀ ಸೊಪ್ಪನ್ನು ಗಾಜಿನ ಜಾಡಿಗಳಲ್ಲಿ ಹಾಕಿಟ್ಟರೆ ಟೀ ರುಚಿ ಹೆಚ್ಚಾಗುತ್ತದೆ. ಟೀ ಕುದಿಯುವಾಗ ಕಿತ್ತಳೆ ಸಿಪ್ಪೆ ಅಥವಾ ಏಲಕ್ಕಿ ಸಿಪ್ಪೆ ಹಾಕಿದರೆ ವಿಶಿಷ್ಟ ರುಚಿ ಸಿಗುತ್ತದೆ. ತೊಗರಿ ಬೇಳೆ ಬೇಯಲು ಇಡುವಾಗ ಇದರ ಜೊತೆ 1 ಚೂರು ತೆಂಗಿನಕಾಯಿ ಹಾಕಿದರೆ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ. ಹಾಲು ಕಾಯಿಸುವಾಗ ಆ ಪಾತ್ರೆಯಲ್ಲಿ 1 ಸ್ಟೀಲ್ ಸೌಟು ಹಾಕಿಟ್ಟರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ. ಸೊಪ್ಪು ಬೇಯಿಸುವಾಗ ಪಾತ್ರೆಯ ಮೇಲೆ ಮುಚ್ಚಳ ಇಡಬೇಡಿ, ಇದರಿಂದ ಸೊಪ್ಪಿನ ಹಸಿರು ಬಣ್ಣ ಹಾಗೇ ಇರುತ್ತದೆ. ಕಾಲಿಫ್ಲವರ್ಗೆ ಸ್ವಲ್ಪ ವೆನಿಗರ್ ಬೆರೆಸಿ ಬೇಯಿಸಿದರೆ ಅದರ ಬಿಳಿ ಬಣ್ಣ ಹಾಗೇ ಇರುತ್ತದೆ. ಮಸಾಲೆ ಅಥವಾ ಕೊಬ್ಬರಿ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಕೊಬ್ಬರಿ ಬೇಗ ನುಣ್ಣಗಾಗುತ್ತದೆ ಮತ್ತು ಮೈಮೇಲೆ ಸಿಡಿಯುವುದಿಲ್ಲ. ಪಲಾವ್ ಮಾಡುವ ಮೊದಲು ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು 3-4 ನಿಮಿಷ ಹಾಗೆಯೇ ಬಿಟ್ಟು ನಂತರ ಪಲಾವ್ ಮಾಡಿದರೆ ಅನ್ನ ಮುದ್ದೆಯಾಗದೆ ಉದುರುದುರಾಗಿರುತ್ತದೆ. ದೋಸೆ ಅಕ್ಕಿಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ರುಬ್ಬಿದರೆ ದೋಸೆ ಮೃದುವಾಗುತ್ತದೆ. ಬಾಳೆಕಾಯಿಯನ್ನು ಹೆಚ್ಚುವಾಗ ಕೈಗಳಿಗೆ ಮಜ್ಜಿಗೆ ಸವರಿದರೆ ಕೈ ಕಪ್ಪಗಾಗುವುದಿಲ್ಲ. ನಿಂಬೆ ಹಣ್ಣುಗಳನ್ನು ಉಪ್ಪಿನ ಜಾಡಿಯಲ್ಲಿ ಹಾಕಿಟ್ಟರೆ ಅವು ಹಾಳಾಗುವುದಿಲ್ಲ, ಅವು ಫ್ರೆಶ್ ಆಗಿ ಇರುತ್ತದೆ. ಹಸಿ ಮೆಣಸಿನಕಾಯಿ ಹಣ್ಣಾಗದಿರಲು 1 ಸೀಸೆಯಲ್ಲಿ ಹಸಿ ಮೆಣಸಿನಕಾಯಿಗಳೊಂದಿಗೆ ಅರಿಶಿನ ಪುಡಿಯನ್ನು 1 ಚಮಚದಷ್ಟು ಹಾಕಿ ಮುಚ್ಚಿಡಿ. ಹಸಿ ಮೆಣಸಿನಕಾಯಿಗಳು ಹಣ್ಣಾಗುವುದಿಲ್ಲ. ಬೆಳ್ಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಅವುಗಳಲ್ಲಿ ಅಂಟಿದ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ. ಗಾಳಿ ಬರುವ ಸ್ಥಳದಲ್ಲಿ ಈರುಳ್ಳಿ ಹೆಚ್ಚಿದರೆ ಕಣ್ಣೀರು ಬರುವುದನ್ನು ತಪ್ಪಿಸಬಹುದು. ಸಾರಿನಲ್ಲಿ ಖಾರ ಹೆಚ್ಚಾಗಿದ್ದರೆ ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಸರಿಪಡಿಸಬಹುದು. ಟೊಮೆಟೊ ಹಣ್ಣಿನ ರಸಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿ ಮೆಣಸಿನಕಾಯಿಗಳನ್ನು ಹಚ್ಚಿದರೆ ಕೈಗಳು ಉರಿಯುವುದಿಲ್ಲ. ಸೀಮೆ ಬದನೆಕಾಯಿ ಹೆಚ್ಚುವಾಗ ಅಂಗೈಗೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಕೈಯಲ್ಲಿ ಅಂಟಿನ ಸಿಪ್ಪೆ ಇರುವುದಿಲ್ಲ. ತಣ್ಣಗಾಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅನ್ನದ ಚಿಕ್ಕ ಪಾತ್ರೆಯನ್ನು ಇಟ್ಟು ಅನ್ನ ಬಿಸಿಯಾಗುವವರೆಗೂ ಸೌಟಿನಿಂದ ಅನ್ನವನ್ನು ಮಗುಚುತ್ತಿರಬೇಕು. ಬೇಸಿಗೆಯ ದಿನಗಳಲ್ಲಿ ನಿಂಬೆಹಣ್ಣಿನ ಶರಬತ್ತನ್ನು ತಯಾರಿಸುವಾಗ ಅದಕ್ಕೆ ಕೆಲವು ಪುದೀನ ಎಲೆಗಳನ್ನು ಹಿಚುಕಿ ಹಾಕಿದರೆ ನಾಲಿಗೆಗೆ ರುಚಿಕರ ಮತ್ತು ಆರೋಗ್ಯಕ್ಕೆ ಹಿತಕರವಾಗಿರುತ್ತದೆ. ಗೊಜ್ಜು ಮಾಡುವಾಗ ಕೊನೆಯದಾಗಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಿ ಬಿಸಿ ಮಾಡಿ ಇಳಿಸಿ ಬಿಟ್ಟರೆ ರುಚಿ ಅದ್ಭುತವಾಗಿರುತ್ತದೆ. ತೆಂಗಿನಕಾಯಿಯ ಚಟ್ನಿಯನ್ನು ಮಾಡುವಾಗ ಅದಕ್ಕೆ ಹಾಕುವ ಪದಾರ್ಥಗಳೊಂದಿಗೆ ಸ್ವಲ್ಪ ಧನಿಯವನ್ನು ಸೇರಿಸಿದರೆ ಅದರ ರುಚಿ 2 ಪಟ್ಟಾಗಿರುತ್ತದೆ. ಪಾಯಸ, ಉಪ್ಪಿಟ್ಟಿನಂತಹ ತಿಂಡಿಗಳಿಗೆ ಬಳಸುವ ಶಾವಿಗೆಯು ಹೆಚ್ಚು ದಿನ ಕೆಡದಂತೆ ಇರಬೇಕಾದರೆ ಅದನ್ನು ಕೆಂಪಗೆ ಹುರಿದು ಗಾಳಿಯಾಡದ ಡಬ್ಬಿಯಲ್ಲಿಡಬೇಕು. ಹಾಗಲಕಾಯಿ ಕಹಿ ಹೋಗಲು ಹಾಗಲಕಾಯಿಯ ಹೋಳುಗಳನ್ನು ಹುಣಸೆ ಹಣ್ಣಿನ ನೀರಿನಲ್ಲಿ ಬೇಯಿಸಿ ಅನಂತರ ಒಗ್ಗರಣೆ ಮಾಡಿ ಗೊಜ್ಜು ಮಾಡಬೇಕು. ಕಹಿಯಾದ ಬೀಟ್ರೂಟ್ಗಳನ್ನು
ಹಾಗೆಯೇ ಬೇಯಿಸಿ ತೆಗೆದು ಬಿಸಿ ಇರುವಾಗಲೇ ಒಂದು ಕಾಗದದ ಮೇಲೆ ಇಟ್ಟು ಉರುಳಿಸಿ ಕಾಗದದ ಜೊತೆಗೆ ಅದರ ಸಿಪ್ಪೆಯು ಬರುತ್ತದೆ. ಹೀಗೆ ಮಾಡುವುದರಿಂದ ಕೈಗೆ ಬಣ್ಣ ತಗಲುವುದಿಲ್ಲ. ಹುಣಸೆ ಚಿಗುರು, ಟೊಮೆಟೊಕಾಯಿ ಅಥವಾ ಮಾವಿನಕಾಯಿಗಳನ್ನು ಚಟ್ನಿ, ಹುಳಿಯ ಬದಲು ಉಪಯೋಗಿಸಬಹುದು. ಎಲ್ಲ ಸೀಮೆ ಎಣ್ಣೆ ವಾಸನೆ ಇದ್ದರೆ ತಿಳಿ ಮಜ್ಜಿಗೆಯಿಂದ ಕೈಗಳನ್ನು ತೊಳೆಯಿರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.